ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಯು ಕೆ ಸ್ಟೈಲ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಹೀರೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್, ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಯಿತಾ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಈ ಕಪ್ ಅಳತೆಯಲ್ಲಿ ಬೇಳೆ ಹಾಕೋತಾ ಇದ್ದೀನಿ, ಇಷ್ಟು ಬೇಳೆ. ಆಮೇಲೆ ಅದೇ ಕಪ್ ಅಳತೆಯಲ್ಲಿ ಹೆಸರು ಕಾಳು. ಇವಾಗ ಇವೆರಡನ್ನು ಚೆನ್ನಾಗಿ ತೊಳ್ಕೊಳ್ಳೋಣಂತೆ. ಹೆಸರು ಕಾಳು ಹಾಕೋದ್ರಿಂದ ಬೇಳೆ ಚೆನ್ನಾಗಾಗುತ್ತೆ. ಇವಾಗ ಎರಡನ್ನು ಒಂದೆರಡು ಮೂರು ಸಾರಿ ವಾಶ್ ಮಾಡಿಕೊಂಡು ಬರ್ತೀನಿ. ಇವಾಗ ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೆಕ್ಸ್ಟು ಬಟಾಣಿನೂ ತೊಳ್ಕೊಂಡಿದ್ದೀನಿ. ಇದು ರಾತ್ರಿ ನೆನೆಸಿಟ್ಟಿದ್ದೆ, ಪಲಾವ್ ಮಾಡಿದ್ದೆ, ಹಾಗಾಗಿ ಇನ್ನು ಸ್ವಲ್ಪ ಉಳಿದಿತ್ತು. ಅದಿಷ್ಟು ಬಟಾಣಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ. ಇವಾಗ ನೀರು ಹಾಕ್ಕೊಂಬಿಡೋಣ. ಇದರಲ್ಲೇನು ಖಾರ ಉಪ್ಪು ಅದು ಏನೂ ಹಾಕ್ಕೊಂಡಿಲ್ಲ. ಇವಾಗ 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತ. ಈಗ ಕುಕ್ಕರ್ ಕ್ಲೋಸ್ ಮಾಡಿ 4ರಿಂದ 5 ವಿಸಿಲ್ ಆಗಲಿ, ಆಮೇಲೆ ತೋರಿಸ್ತೀನಂತೆ. ಇವಾಗ ವಿಸಿಲ್ ಸೌಂಡ್ ಎಲ್ಲ ಹೋಗಿದೆ. ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು, ಬೇಡ ಅಂದರೆ ಅಷ್ಟೇ ಬಿಟ್ಕೋಬೋದು. ನೋಡಿ ಫುಲ್ ಸಾಫ್ಟಾಗಿ ಕುದ್ಬಿಟ್ಟಿದೆ ಬೇಳೆ ಎಲ್ಲ. ಬನ್ನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಆಮೇಲೆ ಒಂದು ಕಡೆ ನಾನು ಹೀರೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ನೆಕ್ಸ್ಟು ನೀವು ಅದರಲ್ಲಿ ಸಾಂಬಾರು ಮಾಡ್ತೀರಾ ಆ ಪಾತ್ರೆ ಇಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಎಣ್ಣೆ, ಆಮೇಲೆ ಜೀರಿಗೆ ಸಾಸಿವೆ, ನೆಕ್ಸ್ಟು ಬೆಳ್ಳುಳ್ಳಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ. ನೆಕ್ಸ್ಟು ಕರಿಬೇವು, ಆಮೇಲೆ ಒಣ ಮೆಣಸಿನ್ಕಾಯಿ, ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣ ಪೀಸಾಗಿ. ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಟೊಮ್ಯಾಟೊ, ಆಮೇಲೆ ಕಟ್ ಮಾಡಿರೋಂಥ ಹೀರೆಕಾಯಿ ಹಾಕ್ಕೊಳ್ಳಿ. ನೀವು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಆಲ್ರೆಡಿ ಅದರಲ್ಲಿ ಹಾಕಿರ್ತೀವಲ್ಲ ನಾವು, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಖಾರದ ಪುಡಿ ಸ್ಕಿಪ್ ಮಾಡಿ ಮೆಣಸಿನ್ಕಾಯಿ ಹಾಕ್ಕೋಬೋದು ಆಯಿತಾ. ಇವಾಗ ಸ್ವಲ್ಪ ಖಾರ, ನೆಕ್ಸ್ಟ್ ಉಪ್ಪು, ಸಾಂಬಾರು ಮಸಾಲ, ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇವಾಗ ಹುಣಸೆಹಣ್ಣೆ ನೀರು ಹಾಕ್ಕೊಳ್ಳಿ ಆಯಿತಾ. ಟೊಮೆಟೊ ಹಾಕ್ಕೊಂಡಿರ್ತೀವಿ, ಹಾಗಾಗಿ
ಸ್ವಲ್ಪನೇ ಹಾಕ್ಕೊಳ್ಳಿ ಆಯಿತಾ ಹುಣಸೆಹಣ್ಣು. ನೀರೇನು ಹಾಕಿಲ್ಲ ನಾನು, ಜಸ್ಟ್ ಹುಣಸೆಹಣ್ಣು ನೀರು ಮಾತ್ರ ಹಾಕಿರೋದು. ಇದರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅದು. ಇವಾಗ ನಾವು ಕುಕ್ಕರಲ್ಲಿ ಕುದಿಸ್ಕೊಂಡಿದ್ವಲ್ಲ ಆ ಬೇಳೆನ ಹಾಕ್ಕೊಳ್ಳೋಣಂತೆ ಆಯಿತಾ. ನಾನೇನು ಇದನ್ನು ಸ್ಮ್ಯಾಶ್ ಮಾಡಿಲ್ಲ, ಜಸ್ಟ್ ಹಾಗೇ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಬೇಳೆ ಹಾಕ್ಕೊಂಡಿದ್ದೀನಿ. ನಮಗೆ ನೀರೆಷ್ಟು ಬೇಕು ನೋಡಿಕೊಂಡು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಕುದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿಬಿಡೋಣ. ಆದಮೇಲೆ ತೋರಿಸ್ತೀನಂತೆ ನೆಕ್ಸ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ, ಇನ್ನು ಸ್ವಲ್ಪ ಆಗಬೇಕದು. ಅದಾದ ತಕ್ಷಣ ತೋರಿಸ್ತೀನಂತೆ ನೆಕ್ಸ್ಟು. ಇವಾಗ ಚೆನ್ನಾಗಿ ಕುದ್ದಿದೆ, ಗ್ಯಾಸ್ ಆಫ್ ಮಾಡ್ಕೋತೀನಂತೆ. ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ. ಫುಲ್ ಹೀರೆಕಾಯಿ ಎಲ್ಲ ಫುಲ್ ಸಾಫ್ಟ್ ಆಗಿದೆ. ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಂತೆ. ಎಷ್ಟು ಬೇಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ, ಎಷ್ಟು ಬೇಗ ರೆಡಿ ಆಯಿತು ಅಂತ. ಖಂಡಿತ ಟ್ರೈ ಮಾಡಿ, ತುಂಬಾ ಸಿಂಪಲ್ ಆಗಿದೆ ಆಯಿತಾ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಫುಲ್ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಯಿತಾ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೀವು, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಫುಲ್ ಬಿಸಿ ಇದೆ, ಇಲ್ಲ ಅಂದರೆ ಕೈಯಿಂದನೇ ಕಲಿಸ್ತಾ ಇದೆ. ಫುಲ್ ಬಿಸಿ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕಾಣಿಸ್ತಾ ಇಲ್ಲ ಮೇ ಬಿ ವಿಡಿಯೋದಲ್ಲಿ, ಫುಲ್ ಗಾಳಿ ಹೋಗ್ತಾ ಇದೆ ನೋಡಿ, ಹೊಗೆ ಹೋಗ್ತಾ ಇದೆ ನೋಡಿ, ಬಟ್ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಂತೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.